ಹಾಯ್ ಎಲ್ರಿಗೂ, ನಾನು ನಿಮ್ಮ ಬೇಕಿಫಾಯ್ತಿ ಹುಡುಗಿ. ಸೊ ಇವತ್ತು ಯಾವ ವಿಚಾರದ ಬಗ್ಗೆ ಮಾತಾಡ್ತಿದ್ದೀವಿ ಅನ್ಕೊಂಡಿದ್ದೀರಾ? SBI ಸಿಂಪ್ಲಿ ಕ್ಲಿಕ್ ಹಾಗೆ SBI ಸಿಂಪ್ಲಿ ಸೇವ್ ಕ್ರೆಡಿಟ್ ಕಾರ್ಡ್ ಬಗ್ಗೆ ಕೇಳಿದ್ದೀರಾ? ಎರಡರಲ್ಲಿ ಯಾವ್ದು ಚೂಸ್ ಮಾಡೋದು ಕನ್ಫ್ಯೂಷನ್ ಇದೆಯಾ? ಹಾಗಾದರೆ ನೀವು ಈ ವಿಡಿಯೋ ನೋಡಲೇಬೇಕು. ಆ್ಯಕ್ಚುಲಿ SBI ಇಸ್ ಟ್ರೈಯಿಂಗ್ ಇಟ್ಸ್ ಬೆಸ್ಟ್ ಟು ಗಿವ್ ಕಾಂಪಿಟೇಷನ್ ಫಾರ್ HDFC ಆ್ಯಂಡ್ ಆಕ್ಸಸ್. ಆ್ಯಕ್ಚುಲಾಗಿ ಹೇಳಬೇಕಂದ್ರೆ HDFC ಅವರು ಪ್ರೀಮಿಯಂ ಕಾರ್ಡ್ಸ್ ಬಗ್ಗೆ ತುಂಬಾ ಮುತುವರ್ಜಿನ ವಹಿಸ್ತಾ ಇದ್ದಾರೆ. SBI ಅವರು ಬಿಗಿನರ್ ಕಾರ್ಡ್ ಬಗ್ಗೆ ತುಂಬ ಕೇರ್ ತಗೊತಾ ಇದ್ದಾರೆ. ಸೊ ಈ ಕಾರ್ಡ್ಸಲ್ಲಿ ತುಂಬ ಕೇಳಿ ಬರ್ತಾ ಇರುವಂತಹ ಕಾರ್ಡ್ಸ್ ಅಂತಂದರೆ ನಾನು ಆಗಲೇ ಹೇಳಿದಾಗೆ SBI ಅವರ ಸಿಂಪ್ಲಿ ಸೇವ್ ಹಾಗೆ SBI ಅವರ ಸಿಂಪ್ಲಿ ಕ್ಲಿಕ್. ಈ ಎರಡೂ ಕಾರ್ಡು ನೋಡೋದಕ್ಕೆ ತಕ್ಷಣ ನೋಡಿದ್ರೆ ಅಂದರೆ ಅದ್ರ ಬೆನಿಫಿಟ್ಸ್ ಎಲ್ಲ ಕೇಳಿದ್ರೆ ಒಂದೇ ಥರ ಅಂತ ಅನಿಸ್ಬಿಡುತ್ತೆ. ಬಟ್ ಆಬ್ವಿಯಸ್ಲಿ ಎರಡು ಕಾರ್ಡು ಡಿಫ್ರೆಂಟ್ ಆಗೇ ಇದೆ ಆ್ಯಂಡ್ ಒನ್ ಕಾರ್ಡ್ ಇಸ್ ಬೆಟರ್ ದ್ಯಾನ್ ಅದರ್ ಆ್ಯಂಡ್ ಅದರದ್ದೇ ಆದಂತಹ ಬೇರೆ ಬೇರೆ ಅಗತ್ಯತೆಗಳು ಕೂಡ ಈ ಕಾರ್ಡ್ಗಿದೆ. ಸೊ ಈ ಕಾರ್ಡ್ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಒಂದಷ್ಟು ಮಾಹಿತಿಗಳನ್ನ ತಿಳಿಸ್ಕೊಡ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್. ಸೊ ಫಸ್ಟ್ ನೋಡಕ್ಕೆ ಹೋದರೆ ಸಿಂಗಲ್ ಫ್ರೇಮಲ್ಲಿ ಈ ಕಾರ್ಡ್ನ ಒಂದು ಏನಿದೆ ನಮಗೆ ಜಾಯ್ನಿಂಗ್ ಫೀಸ್ ಅಂತ ಹೇಳಿದ್ರೆ 500 ಪ್ಲಸ್ GSTನೇ ಇದೆ. ಓಕೆ, ಎರಡು ಕಾರ್ಡಲ್ಲೂ. ಸೊ ಡಿಫ್ರೆನ್ಸ್ ಏನು ಬಂತು ಅಂತ ಅನ್ಕೋತಿದ್ದೀರಾ? ಅದನ್ನೇ ವಿಡಿಯೋ ನೋಡಬೇಕಲ್ವಾ ನೀವು. ಸೊ ಜಾಯ್ನಿಂಗ್ ಬೆನಿಫಿಟ್ಸ್ ಅಂತ ನೋಡೋಕೆ ಹೋದರೆ ನೀವು ಈ ಕಾರ್ಡ್ನಲ್ಲಿ ಎರಡೂ ಕಾರ್ಡಲ್ಲೂ ಕೂಡ ಆಸ್ ಐ ಟೋಲ್ ಯು 500 ಪ್ಲಸ್ GST ಇದೆ. ಆದರೆ ಸಿಂಪ್ಲಿ ಕ್ಲಿಕ್ಕಲ್ಲಿ ನಿಮಗೆ ಕಾರ್ಡ್ ತೊಗೊಂಡ್ರೆ ನಿಮಗೆ 500 ರೂಪೀಸ್ ಅಮೆಝಾನ್ ವೋಚರ್ ಕೊಡ್ತಾರೆ. ಸೊ ಸಿಂಪ್ಲಿ ಸೇವಲ್ಲಿ ನಿಮಗೆ ಈ ಆಪ್ಷನ್ ಇಲ್ಲ. ಅದ್ರ ಬದಲಾಗಿ ಕಾರ್ಡ್ ಇಶ್ಯೂ ಆಗಿದೆ 30 ಡೇಸ್ ಒಳಗಡೆ 2000 ಸ್ಪೆಂಡ್ ಮಾಡಿದ್ರೆ 2000 ರಿವಾರ್ಡ್ ಪಾಯಿಂಟ್ಸ್ನ ಕೊಡ್ತಾರೆ, ವಿಚ್ ಈಸ್ ಆಲ್ಸೋ ಈಕ್ವಲ್ ಟು 500 ಓನ್ಲಿ. ಆದರೆ ನೀವು ಆ ರಿವಾರ್ಡ್ ಪಾಯಿಂಟ್ಸ್ನ ರಿಡೀಮ್ ಮಾಡ್ಕೊಳ್ಳೋಕ್ಕೆ 99 ಪ್ಲಸ್ GSTನ ಪೇ ಮಾಡಬೇಕಾಗತ್ತೆ. ಆ್ಯಂಡ್ ಆಲ್ಸೋ ಸಿಂಪ್ಲಿ ಸೇವಲ್ಲಿ ನೀವು ಆ ಕಾರ್ಡ್ ಏನು ಕಾರ್ಡ್ ಇದೆ ಅಲ್ವಾ, ಆ ಕಾರ್ಡ್ನ ಯೂಸ್ ಮಾಡಿ ನೀವು ಬೇಕಂದರೆ ದುಡ್ಡನ್ನ ಡ್ರಾ ಮಾಡ್ಬೋದು ATM ಅಲ್ಲಿ. ಸೊ 30 ಡೇಸ್ ಒಳಗಡೆ ನೀವು ಕ್ಯಾಶ್ ಡ್ರಾ ಮಾಡಿದ್ರೆ ನಿಮಗೆ 100 ರೂಪೀಸ್ ಸಿಕ್ಕುತ್ತೆ. 30 ಡೇಸ್ ಒಳಗಡೆ ಕಳಿಸ್ತಾರೆ ನಿಮಗೆ 100 ರೂಪೀಸ್ನ. ಆದರೆ ನಮ್ಮ ಪರ್ಸನಲ್ ಸಜೆಷನ್ ಬಂದು ATM ಕಾರ್ಡ್ನ ಯೂಸ್ ಮಾಡಿ ಕ್ರೆಡಿಟ್ ಕಾರ್ಡ್ಸ್ನ ಯೂಸ್ ಮಾಡೋದು ಇಟ್ಸ್ ನಾಟ್ ಅ ಗುಡ್ ಆಪ್ಷನ್. ಬಿಕಾಸ್ ನಿಮಗೆ ಈ ಥರ ಕಾರ್ಡ್ಸ್ನ ಯೂಸ್ ಮಾಡಿದ್ರೆ 500 ರೂಪೀಸ್ ಫೈನ್ ಆಗ್ತಾರೆ. ಸೊ ಆಬ್ವಿಯಸ್ಲಿ ತುಂಬಾ ಅರ್ಜೆಂಟ್ ಇದ್ರೆ ಮಾತ್ರ ಈ ಆಪ್ಷನ್ ಸ್ಟ್ಯಾಂಡ್ ಆನ್ ಆಗುತ್ತೆ. ಆರ್ಎಲ್ಸ್ we suggest you not to use these cards in ATM and all. So second year onwards ಎರಡು ಕಾರ್ಡಲ್ಲೂ ಕೂಡ ಸೇಮ್ 499 ಪ್ಲಸ್ GSTನೇ ಇದೆ. ಇಫ್ ಯು ಸ್ಪೆಂಡ್ 1 lakh in 1 year ನಿಮಗೆ ಈ ಆ್ಯನ್ಯುವಲ್ ಫೀಸು ವೇವ್ ಆಫ್ ಆಗುತ್ತೆ. ಸೊ ಎಲ್ಲ ಆಲ್ಮೋಸ್ಟ್ ಫೀಚರ್ಸ್ ಒಂದೇ ಥರ ಇರೋದಾದರೆ SBI ಅವರು ಎರಡೆರಡು ಕಾರ್ಡ್ ಯಾಕೆ ಲಾಂಚ್ ಮಾಡಿದ್ರು? ಅದು ಗೊತ್ತಾಗಬೇಕು ಅಂದರೆ ನೀವು ಅವರ ರಿವಾರ್ಡ್ ರೇಟ್ಸ್ಗಳನ್ನ ನೋಡ್ತಾ ಹೋಗಬೇಕಾಗುತ್ತೆ. ಸೊ ರಿವಾರ್ಡ್ ರೇಟ್ಸ್ನ ನಾವು ಕನ್ಸಿಡರ್ ಮಾಡಿಕೊಂಡ್ರೆ SBI ಸಿಂಪ್ಲಿ ಸೇವ್ ಹೇಗಿದೆ, SBI ಸಿಂಪ್ಲಿ ಕ್ಲಿಕ್ ಹೇಗಿದೆ ನೋಡೋಣ. ಸಿಂಪ್ಲಿ ಸೇವಲ್ಲಿ ಆಫ್ಲೈನ್ ಸ್ಪೆಂಡಿಂಗ್ಸ್ ಮೇಲೆ ನಿಮಗೆ 6.6% ರಿವಾರ್ಡ್ ಪಾಯಿಂಟ್ಸ್ನ ಕೊಡ್ತಾರೆ. ಸಿಂಪ್ಲಿ ಕ್ಲಿಕ್ಕಲ್ಲಿ ಆಫ್ಲೈನ್ ಸ್ಪೆಂಡಿಂಗ್ಸ್ ಮೇಲೆ ನಿಮಗೆ ಸಿಕ್ಕೋದು ಕೇವಲ 1% ಮಾತ್ರ. ಓಕೆ, ಹಾಗೆ ಸಿಂಪ್ಲಿ ಸೇವಲ್ಲಿ ಆನ್ಲೈನ್ ಸ್ಪೆಂಡಿಂಗ್ಸ್ಗೆ ನಿಮಗೆ ಸಿಕ್ಕೋದು ಕೇವಲ 0.6% ಮಾತ್ರ. ಆದರೆ ಸಿಂಪ್ಲಿ ಕ್ಲಿಕ್ಕಲ್ಲಿ ನಿಮಗೆ 5% ರಿವಾರ್ಡ್ ಪಾಯಿಂಟ್ಸ್ ಸಿಕ್ಕುತ್ತೆ. ಓಕೆ, ಸೊ ಇದನ್ನು ನೋಡಿದ್ರೆ ಒನ್ ಥಿಂಗ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದ್ಯಾಟ್ ಆಫ್ಲೈನ್ ಸ್ಪೆಂಡಿಂಗ್ಗೆ ಸಿಂಪ್ಲಿ ಸೇವ್ ಇಸ್ ಗುಡ್, ಹಾಗೆ ಆನ್ಲೈನ್ ಸ್ಪೆಂಡಿಂಗಿಗೆ ಸಿಂಪ್ಲಿ ಕ್ಲಿಕ್ ಇಸ್ ಗುಡ್ ಅಂತ ಅರ್ಥ ಆಗುತ್ತೆ. ಮತ್ತು ಇನ್ನೊಂದೇನಪ್ಪ ಅಂದರೆ ರಿವಾರ್ಡ್ ಪಾಯಿಂಟ್ಸ್ ಅಂತ ಕನ್ಸಿಡರ್ ಮಾಡ್ಕೊಳಕ್ಕೆ ಹೋದರೆ ಸಿಂಪ್ಲಿ ಕ್ಲಿಕ್ ಇಸ್ ಕ್ವೈಟ್ ಗುಡ್. ಯಾಕಂದರೆ ಇವರ ರಿವಾರ್ಡ್ ಪಾಯಿಂಟ್ಸ್ ಎಷ್ಟೇ ಇದ್ರೂ 1 ರಿವಾರ್ಡ್ ಪಾಯಿಂಟ್ ಎರಡೂ ಕಾರ್ಡಲ್ಲೂ 1 ರಿವಾರ್ಡ್ ಪಾಯಿಂಟ್ ಇಸ್ ಈಕ್ವಲ್ ಟು 0.25 ರೂಪೀಸೇ ಇದೆ. ಸೊ ಕನ್ವರ್ಟ್ ಮಾಡಿದ್ರೆ 2.5% ಕ್ಯಾಶು ಕನ್ವರ್ಟ್ ಮಾಡಿದ್ರೆ ಎಲ್ಲ ರಿವಾರ್ಡ್ ರೇಟ್ಸ್ನು 2.5% ಆಗುತ್ತೆ. ಸೊ ಸಿಂಪ್ಲಿ ಕ್ಲಿಕ್ ರಿವಾರ್ಡ್ ರೇಟ್ಸ್ನ ಕಂಪೇರ್ ಮಾಡಿಕೊಂಡ್ರೆ ಸಿಂಪ್ಲಿ ಸೇಫ್ ಸ್ವಲ್ಪ ಕಡಿಮೆ. ಸೊ ಸಿಂಪ್ಲಿ ಕ್ಲಿಕ್ ಇಸ್ ರಿಯಲಿ ಗುಡ್ ಅಂತ ಹೇಳ್ಬೋದು ಇನ್ ರಿವಾರ್ಡ್ ಪಾಯಿಂಟ್ಸ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕ್ಲಿಕ್ಕಲ್ಲಿ ಇನ್ನೊಂದು ಪಾಯಿಂಟ್ ಏನಪ್ಪ ಅಂದರೆ ಅಮೆಝಾನಲ್ಲಿ ನಿಮಗೆ 5x ರಿವಾರ್ಡ್ ಪಾಯಿಂಟ್ಸ್ ಕೊಡ್ತಾರೆ. ಅಗೇನ್ ಆ್ಯಕ್ಚುಲಿ ಅದು 10x ಇತ್ತು. ಈಗ Jan 6th ಅವ್ರು ಮತ್ತೆ ವಾಪಸ್ 5x ಅಂತ ಮಾಡ್ಕೊಂಡಿದ್ದಾರೆ. 5x ಆಗಿರಲಿ 10x ಆಗಿರಲಿ ಆಸ್ ಐ ಟೋಲ್ ಯು 1 ರಿವಾರ್ಡ್ ಪಾಯಿಂಟ್ ಇಸ್ ಈಕ್ವಲ್ ಟು 0.25 ಇರುತ್ತೆ. ಇನ್ನೊಂದು ಏನಪ್ಪ ಅಂದರೆ ಈ ರಿವಾರ್ಡ್ ಪಾಯಿಂಟ್ಸ್ ಏನೇನು ಕೊಡ್ತಿದ್ದಾರೆ ಅಲ್ವಾ ಸಿಂಪ್ಲಿ ಕ್ಲಿಕ್ಕಲ್ಲಿ ಏನಾಗುತ್ತೆ ಅಂದರೆ ಯು ಕ್ಯಾನ್ ಯೂಸ್ ಇಟ್ ಲೈಕ್ ಇನ್ ಕ್ಲಿಯರ್ ಟ್ರಿಪ್, ಮೇಕ್ ಮೈ ಟ್ರಿಪ್, ಬುಕ್ ಮೈ ಶೋ ಇಲ್ಲೆಲ್ಲ ಯೂಸ್ ಮಾಡ್ಬೋದು. ಆದರೆ ಕ್ಲಬ್ ಮಾಡಿ ಯೂಸ್ ಮಾಡೋಂಗಿಲ್ಲ ಈ ರಿವಾರ್ಡ್ ಪಾಯಿಂಟ್ಸ್ನೆಲ್ಲ. ಆ್ಯಂಡ್ ಸಿಂಗಲ್ ಟ್ರಾನ್ಸಾಕ್ಷನಲ್ಲಿ ಯೂಸ್ ಮಾಡಬೇಕು. ಇವಾಗ ನಿಮ್ಮ ಹತ್ರ ಒಂದು 5000 ರಿವಾರ್ಡ್ ಪಾಯಿಂಟ್ಸ್ ಇದೆ ಅಂದರೆ 5000 ನೀವು ಯಾವ್ದಾದ್ರು ಒಂದಕ್ಕೆ ಯೂಸ್ ಮಾಡಬೇಕು. ಓಕೆ, ನೀವು
ಬುಕ್ ಮೈ ಶೋಗೆನೆ ಸಿಂಗಲ್ ಟ್ರಾನ್ಸಾಕ್ಷನ್ ಯೂಸ್ ಮಾಡಬೇಕು. ಸೊ ಈ ಒಂದು ಫೀಚರ್ ಏನಿದೆ ಅದು SBI ಸಿಂಪ್ಲಿ ಕ್ಲಿಕ್ನ ಸ್ವಲ್ಪ ವೀಕ್ ಮಾಡ್ತಿದೆ ಅಂತ ಹೇಳ್ಬೋದು ನಾವು. ಅಪಾರ್ಟ್ ಫ್ರಮ್ ದಿಸ್ ನಾವು ಇನ್ನೇನು ಡಿಫ್ರೆನ್ಸ್ ಅಂತ ನೋಡೋಕೆ ಹೋದರೆ ಮೈಲ್ ಸ್ಟೋನ್ ಬೆನಿಫಿಟ್ಸ್ನ ನೋಡಬೇಕಾಗತ್ತೆ. ಮೈಲ್ ಸ್ಟೋನ್ ಬೆನಿಫಿಟ್ಸ್ ಅಂತ ಹೇಳಿದ್ರೆ SBI ಸಿಂಪ್ಲಿ ಕ್ಲಿಕ್ಕಲ್ಲಿ ನಿಮಗೆ 1 ಇಯರಲ್ಲಿ ನೀವು 2 lakhs ಸ್ಪೆಂಡ್ ಮಾಡಿದ್ರೆ ನಿಮಗೆ ಗಿಫ್ಟ್ ವೋಚರ್ ಕೊಡ್ತಾರೆ. 2000 + 2000 ಗಿಫ್ಟ್ ವೋಚರ್ ಸಿಕ್ಕುತ್ತೆ. ಬಟ್ ಈ ಬೆನಿಫಿಟ್ ನಿಮಗೆ SBI ಸಿಂಪ್ಲಿ ಸೇವಲ್ಲಿಲ್ಲ. ಅದನ್ನ ಬಿಟ್ಟು ಸಿಂಪ್ಲಿ ಸೇವಲ್ಲಿ ಏನಿದೆ ಅಂತ ಹೇಳಿದ್ರೆ ಸಿಂಪ್ಲಿ ಸೇವಲ್ಲಿ ನಿಮಗೆ ಫ್ಯೂಯಲ್ ಎಕ್ಸ್ಪೆಂಡಿಚರ್ ಮೇಲೆ 1% ನಿಮಗೆ ರಿವಾರ್ಡ್ ಸಿಕ್ಕತ್ತೆ. ಆದರೆ ಅದು ಅಂಥ ಕನ್ಸಿಡರಬಲ್ ಏನಲ್ಲ. ಯಾಕೆ ಅಂತಂದರೆ ನಿಮಗೆ ಅದು ಲಿಮಿಟ್ ಇದೆ. ಲಿಮಿಟ್ ಬಂದ್ಬಿಟ್ಟು 100 rupees ಪರ್ ಮಂತ್. ಸೊ ಇಟ್ಸ್ ಓಕೆ. ಅಪಾರ್ಟ್ ಫ್ರಮ್ ದಿಸ್ ಸಿಂಪ್ಲಿ ಸೇವಲ್ಲಿ ಇನ್ನೂ ಒಂದು ಫೀಚರ್ ಇದೆ. ಏನಪ್ಪ ಅಂದರೆ ನಿಮ್ಮ ಯುಟಿಲಿಟಿ ಬಿಲ್ಸ್ಗಳು, ಅದು ನಿಮ್ಮ ಕರೆಂಟ್ ಬಿಲ್, ವಾಟರ್ ಬಿಲ್ ಇವೆಲ್ಲ ಇರುತ್ತಲ್ವ, ಇದನ್ನೆಲ್ಲ ಪೇ ಮಾಡಿದ್ರೆ ನಿಮಗೆ 0.66% ರಿವಾರ್ಡ್ ಪಾಯಿಂಟ್ ಸಿಕ್ಕುತ್ತೆ. ಅದು ಕೂಡ ಅಂತ ಕನ್ಸಿಡರಬಲ್ ಅಲ್ಲ, ನೆಗ್ಲಿಜಿಬಲ್. ಯಾಕಂತಂದರೆ ಆಲ್ರೆಡಿ ಎಲ್ಲ ಬ್ಯಾಂಕಲ್ಲೂ ಈ ಒಂದು ರಿವಾರ್ಡ್ ಪಾಯಿಂಟ್ಸ್ ಅಂದರೆ ನಮ್ಮ ಯುಟಿಲಿಟಿ ಬಿಲ್ಸ್ ಕಟ್ಟಿದ್ರೆ ಏನು ಕೊಡ್ತಾ ಇದ್ದಾರೆ ರಿವಾರ್ಡ್ ಪಾಯಿಂಟ್ಸ್, ಅದನ್ನು ಸ್ಟಾಪ್ ಮಾಡ್ತಿದ್ದಾರೆ. ಆಬ್ವಿಯಸ್ಲಿ SBI ಇನ್ನೊಂದು ಸ್ವಲ್ಪ ದಿನದಲ್ಲಿ ಅದು ಕೂಡ ಸ್ಟಾಪ್ ಮಾಡುತ್ತೆ. ಹಾಗಾಗಿ ಕನ್ಸಿಡರ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ. ಸೊ ಇವೆಲ್ಲ ಹೊರತುಪಡಿಸಿದ್ರೆ ರಿವಾರ್ಡ್ ಪಾಯಿಂಟ್ಸ್ನ ನಾವು ಮೇನ್ ಗುರಿಯಾಗಿ ಇಟ್ಕೊಂಡು ವಿ ನೀಡ್ ಟು ಸಿ ದ್ಯಾಟ್ ಇನ್ ಅ ಬಿಗರ್ ಪಿಕ್ಚರ್. ಓಕೆ, ಆ ಥರ ಹೇಳಿದ್ರೆ SBI ಸಿಂಪ್ಲಿ ಕ್ಲಿಕ್ ಇಸ್ ರಿಯಲಿ ಗುಡ್ ಕಂಪೇರ್ ಟು SBI ಸಿಂಪ್ಲಿ ಸೇವ್ ಅಂತ ಅನಿಸುತ್ತೆ. ಸೊ ಸಮ್ಮರಿ ಆಫ್ ದ ಸ್ಟೋರಿ ಇಸ್, ನೀವು ಆಫ್ಲೈನ್ ಸ್ಪೆಂಡಿಂಗ್ಸ್ ಅಂತ ಕನ್ಸಿಡರ್ ಮಾಡ್ಕೊಳ್ಳೋದಾದ್ರೆ SBI ಸಿಂಪ್ಲಿ ಸೇವ್ ಇಸ್ ಗುಡ್. ಆನ್ಲೈನ್ ಸ್ಪೆಂಡಿಂಗ್ಸ್ಗೆ ಅಂತ ನೀವು ಯೋಚನೆ ಮಾಡ್ತಿದ್ರೆ SBI ಸಿಂಪ್ಲಿ ಕ್ಲಿಕ್ ಇಸ್ ಗುಡ್. ಆ್ಯಸ್ ಐ ಆಲ್ವೇಸ್ ಟೆಲ್, ಅವರವರ ಅಗತ್ಯತೆಗಳಿಗೆ ನಾವು ಅವರವರೇ ಆಗಿರುವಂತಹ ಒಂದಷ್ಟು ವಿಚಾರಗಳನ್ನ ಚೂಸ್ ಮಾಡಬೇಕಾಗುತ್ತೆ. ಸೊ ನಿಮಗೆ ಯಾವುದು ಪರ್ಫೆಕ್ಟ್ ಅನ್ಸುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಬಹುದು. ಸೊ ಇದು ಇವತ್ತಿನ ವಿಚಾರ ಆಗಿತ್ತು. ಇನ್ನೊಂದಷ್ಟು ಹೊಸ ಮಾಹಿತಿ ತಗೊಂಡು ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ.